ಹಾಯ್ ಆಲ್, ವೆಲ್ಕಮ್ ಟು ಎಲ್ಲ ಸಿ ಚಾನಲ್. ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಇವತ್ತು ನಾನು ಸ್ಯಾಮ್ಸಂಗ್ ಮೊಬೈಲ್ S24FEನ ವಿಡಿಯೋ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಮೊಬೈಲ್ನ ತೊಗೊಂಡು ತುಂಬ ದಿನಗಳಾಯಿತು, ಬಟ್ ನನಗೆ ಈ ವಿಡಿಯೋನ ಅಪ್ಲೋಡ್ ಮಾಡೋಕ್ಕೆ ಟೈಮೇ ಸಿಕ್ಕಿರಲಿಲ್ಲ. ಸೊ ಇವಾಗ ಬಿಗ್ ಬಿಲಿಯನ್ ಡೇಸ್ ನಡೀತಾ ಇರೋದ್ರಿಂದ ನಿಮಗೆ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗ್ಬೋದು ಅಂತ ಈ ವಿಡಿಯೋನ ನಾನು ಅಪ್ಲೋಡ್ ಮಾಡಿದ್ದೀನಿ. ನೀವೆಲ್ಲ ಆಲ್ರೆಡಿ ಸ್ಯಾಮ್ಸಂಗ್ ಮೊಬೈಲ್ನ ತೊಗೊಂಡಿದ್ರೆ ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ತುಂಬ ಜನ ಇಷ್ಟಪಡೋವಂತಹ ಬ್ರ್ಯಾಂಡ್ ಸ್ಯಾಮ್ಸಂಗ್. ಇದು S24FE. ಈ ಫೋನ್ ಬಂದು ನಿಮಗೆ ಪ್ರೈಸ್ ಬಂದು MRP ಪ್ರೈಸ್ ಬಂದು 65,000 ಇತ್ತು. ಬಟ್ ಆದರೆ ಆಫರ್ ಪ್ರೈಸಲ್ಲಿ ನಮಗೆ 55,000ಗೆ ನಾವು ತೊಗೊಂಡಿದ್ದು. ಇದನ್ನು ತೊಗೊಂಡು ತುಂಬ ದಿನಗಳಾಯಿತು, ಅದರಿಂದ ಇವಾಗ ಪ್ರೈಸ್ ಇನ್ನೂ ಕಡಿಮೆ ಆಗಿರುತ್ತೆ ಅಂತ ಅಂದ್ಕೊತೀನಿ. ಬಟ್ ಇದರಲ್ಲಿ ನಮಗೆ ಒಂದು ಕೇಬಲ್ USB ಟೈಪ್ Cನ ಕೊಟ್ಟಿರ್ತಾರೆ. ಹಾಗೆ ಮ್ಯಾನ್ಯುವಲ್ ಗೈಡು ಮತ್ತು ಕ್ವಿಕ್ ಗೈಡ್ ಆಗಿ ನೀವು ಕೂಡ ನೋಡಿ ಓದ್ಕೊಬೋದು. ಹಾಗೆ ಮ್ಯಾನುಫ್ಯಾಕ್ಚರಿಂಗ್ ಡೇಟು ಅದೆಲ್ಲ ನೋಡ್ಕೊಳ್ಳಿ, ಯಾವಾಗ ಮೊಬೈಲು ಮ್ಯಾನುಫ್ಯಾಕ್ಚರಿಂಗ್ ಆಗಿದೆ ಅಂತ. ಸೊ ನೆಕ್ಸ್ಟ್ ಬಂದು ಈ ಮೊಬೈಲ್ನ ಓಪನ್ ಮಾಡುವಾಗ ಅದರಲ್ಲಿ ಸಿಗುವಂಥ ಖುಷಿನೇ ಬೇರೆ ಥರ ಅಲ್ವಾ? ಆಲ್ಮೋಸ್ಟ್ ಎಲ್ಲರೂ ಕೂಡ ಎಕ್ಸ್ಪೀರಿಯೆನ್ಸ್ ಮಾಡಿರ್ತೀರಾ. ಇದು ಫಸ್ಟ್ ಟೈಮ್ ಇದನ್ನು ನಾವು ನಿಜವಾಗ್ಲೂ ಓಪನ್ ಮಾಡಿ ನೋಡುವಾಗ ತುಂಬ ಖುಷಿ ಆಗ್ತಾ ಇರುತ್ತೆ. ಸ್ಯಾಮ್ಸಂಗ್ ಫೋನಲ್ಲಿ ನಿಮಗೆ ಕಡಿಮೆ ರೇಂಜ್ಗೂ ಕೂಡ ಇದೇ ರೀತಿಯಂತಹ ಮೊಬೈಲು ನಿಮಗೆ ಸಿಗುತ್ತೆ. ಬಟ್ ಸ್ವಲ್ಪ ಆಪ್ಷನ್ಸ್ ಎಲ್ಲ ಬೇರೆ ಇರುತ್ತೆ. ಬಟ್ ನಾವು ಇಲ್ಲಿ ತೊಗೊಂಡಿರೋದು 256GB ಸ್ಟೋರೇಜ್. ಫುಲ್ಲಾಗಿ ನಾವು ಎಷ್ಟೊಂದು ವೀಡಿಯೋಸ್ಗಳನ್ನ ಇದರಲ್ಲಿ ಸೇವ್ ಮಾಡ್ಕೊಬೋದು ಅಲ್ವಾ? ಹಾಗೆಯೇ 12MP ಫಸ್ಟ್ ಕ್ಯಾಮ್ರಾ ಇರುತ್ತೆ, ಮತ್ತು ಸೆಕೆಂಡ್ ಒನ್ ಬಂದು 50MP ಕ್ಯಾಮ್ರಾ, ಥರ್ಡ್ ಒನ್ ಬಂದು 8MP ಕ್ಯಾಮ್ರಾ ಇದರಲ್ಲಿದೆ. ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ಈ ಫೋನ್, ನನಗಂತೂ ತುಂಬಾ ಇಷ್ಟ ಆಯಿತು. ತುಂಬ ವೆಯ್ಟ್ಲೆಸ್ ಇದೆ, ವೆಯ್ಟ್ ಅಂತ ಏನಿಲ್ಲ ಈ ಮೊಬೈಲು, ತುಂಬ ಚೆನ್ನಾಗಿದೆ. ಹಾಗೆಯೇ ಇದು ಸ್ಕ್ರೀನ್ ಬಂದು 6.7 ಲಾರ್ಜ್ ಸ್ಕ್ರೀನ್ನ ಕೊಟ್ಟಿದ್ದಾರೆ. ಮತ್ತು ಇದಕ್ಕೆ 4700mAh ಬ್ಯಾಟ್ರಿ ಇರೋದ್ರಿಂದ ನಿಮಗೆ 24 ಅವರ್ಸ್ ಕೂಡ ವಿಡಿಯೋನ ಪ್ಲೇಬ್ಯಾಕ್ ಮಾಡಿ ನೀವು ಆರಾಮಾಗಿ ನೋಡ್ಬೋದು. ಎಷ್ಟು ಚೆನ್ನಾಗಿದೆ ಅಲ್ವಾ? ಲಾರ್ಜ್ ಸ್ಕ್ರೀನ್ ಇರೋದ್ರಿಂದ ನಿಮಗೆ ವೀಡಿಯೋಸ್ ನೋಡೋದಕ್ಕೆ ಅಥವಾ ಫೋಟೋಸ್ ಕ್ಲಿಕ್ ಮಾಡ್ಕೊಳ್ಳೋಕ್ಕೆ ಅದೆಲ್ಲ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಅದರಲ್ಲಿ ನೋಡೋದಕ್ಕೆ. ನಾನು ಮೊದಲಿಗೆ ನನ್ನ ಚಾನಲ್ನ ಓಪನ್ ಮಾಡಿ ಚೆಕ್ ಮಾಡಿದೆ, ತುಂಬ ಚೆನ್ನಾಗಿತ್ತು. ಹಾಗೆ ಒಂದು ಫೋಟೋನು ಕೂಡ ಕ್ಲಿಕ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಎಷ್ಟು ಕ್ಲಾರಿಟಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ? ನೀವು ಕೂಡ ಈ ಫೋನ್ನ ಖಂಡಿತವಾಗ್ಲೂ ಬೈ ಮಾಡ್ಬೋದು. ಮತ್ತು ಗೋರಿಲ್ಲಾ ಗ್ಲಾಸ್ ಇರೋದ್ರಿಂದ, ಮತ್ತು ವಾಟರ್ ರೆಸಿಸ್ಟೆನ್ಸ್ ಇದೆ, ಮತ್ತು IP68 ರೇಟಿಂಗ್ ಇರೋದ್ರಿಂದ ಫೋನ್ ಮಾತ್ರ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿದೆ, ನನಗಂತೂ ತುಂಬಾ ಇಷ್ಟ ಆಯಿತು. ಸ್ಯಾಮ್ಸಂಗಲ್ಲಿ ನಿಮಗೆ ಯಾವ ಫೋನ್ ತುಂಬ ಇಷ್ಟ ಆಗುತ್ತೆ ಅನ್ನೋದನ್ನ ನನಗೆ ತಿಳಿಸಿ. ಹಾಗೆಯೇ ಈ ಫೋನ್ನ ಆಲ್ರೆಡಿ ಯೂಸ್ ಮಾಡ್ತಾ ಇದ್ದರೆ ನಿಮ್ಮ ಎಕ್ಸ್ಪೀರಿಯೆನ್ಸ್ನೂ ಕೂಡ ಕಮೆಂಟ್ ಮುಖಾಂತರ ತಿಳಿಸಿ. ಈ ಫೋನಲ್ಲಿ ಇಷ್ಟನ್ನು ಕೊಟ್ಟಿದ್ದರು. ಹಾಗೆಯೇ ಈ ಫೋನ್ ಜೊತೆಗೆ ನಾವು ಇನ್ನೂ ಒಂದು ಫೋನ್ನು ಕೂಡ ಪರ್ಚೇಸ್ ಮಾಡ್ಕೊಂಡ್ವಿ. ಅದ್ರ ಫುಲ್ ವಿಡಿಯೋನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಇದರಲ್ಲಿ ಜಸ್ಟ್ ಕಂಪೇರ್ ಮಾಡೋದಕ್ಕೋಸ್ಕರ ಆ ಫೋನ್ನ ಕೂಡ ತೋರಿಸ್ತಾ ಇದ್ದೀನಿ. ಇಷ್ಟು ಸ್ಯಾಮ್ಸಂಗ್ ಮೊಬೈಲ್ ಬಾಕ್ಸಲ್ಲಿ ಇದ್ದಂತಹದ್ದು. ನೆಕ್ಸ್ಟ್ ಬಂದು ಇದರ ಬ್ಯಾಕ್ ಸೈಡು ಗ್ಲಾಸ್ ಫಿನಿಶಿಂಗ್ ಅಂತೂ ವಾವ್ ಅನ್ನಿಸ್ತಾ ಇತ್ತು. ಇದರಲ್ಲಿ 3 ಕಲರ್ ಕೂಡ ನಿಮಗೆ ಅವೈಲೇಬಲ್ ಇದೆ. ಒಂದು ಸಿ ಕಲರು, ಮತ್ತು ಈ ಥರ ಗ್ರೇ ಕಲರ್, ಮತ್ತು ಬ್ಲ್ಯಾಕ್ ಕಲರ್ ಆಲ್ವೇಸ್ ಇರುತ್ತಲ್ವ. ಸೊ ನಿಮಗೆ ಯಾವುದು ಇಷ್ಟ ಆಗುತ್ತೋ ಆ ಕಲರ್ನ ನೀವು ಪರ್ಚೇಸ್ ಮಾಡಿ. ಬಟ್ ನಾನು ವಿಡಿಯೋ ಮಾಡುವಾಗ ಸ್ವಲ್ಪ ಲೈಟ್ ಬೆಳಕಿಂದ ನಿಮಗೆ ಡಿಸ್ಟರ್ಬ್ ಆಗಿದ್ದರೆ ಸಾರಿ, ಅದನ್ನು ನಾನು ನೋಡ್ಕೊಳ್ಳಲಿಲ್ಲ. ಅದರಿಂದ ಸ್ವಲ್ಪ ಆ ಥರ ವಿಡಿಯೋದಲ್ಲಿ ನಿಮಗೆ ಲೈಟ್ಸ್ ಕಾಣಿಸ್ತಾ ಇದೆ. ನೆಕ್ಸ್ಟ್ ನಾನು ಹೇಳಿದ್ನಲ್ಲ ಸ್ಯಾಮ್ಸಂಗಲ್ಲಿ ಮತ್ತೊಂದು ಮೊಬೈಲ್ ಪರ್ಚೇಸ್ ಮಾಡಿದ್ದು ಅಂತ, ಅದು ಈ ಮೊಬೈಲ್ ಬ್ಲೂ ಕಲರ್. ಇದು ಬಂದು ತುಂಬಾ ಚೆನ್ನಾಗಿದೆ. ಗ್ಯಾಲಕ್ಸಿ ಅವ್ರದ್ದು A16 5G ಆಗಿದೆ. ಇದರ ಪ್ರೈಸ್ ಬಂದು 20,000. 6GB ನಾವು ಪರ್ಚೇಸ್ ಮಾಡ್ಕೊಂಡಿರೋದು. ಹಾಗೆ ಆಫರ್ ಪ್ರೈಸಲ್ಲಿ ನಮಗೆ 15,499 ರುಪೀಸ್ಗೆ ಸಿಕ್ತು. ನೋಡಿದ್ರಲ್ಲ, ಎರಡು ಫೋನು ಕೂಡ ಒಂದೇ ರೀತಿಯಲ್ಲಿದೆ ನೋಡೋದಕ್ಕೆ. ನಮಗೆ ನಿಜವಾಗ್ಲೂ ಸಡನ್ನಾಗಿ ನೋಡಿದಾಗ ಯಾವುದು ಹೈ ರೇಂಜಲ್ಲಿರೋ ಮೊಬೈಲ್ ಅಂತ ಗೊತ್ತಾಗೋದೇ ಇಲ್ಲ. ಈ ಮೊಬೈಲ್ ವಿಡಿಯೋ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಮತ್ತು ನೆಕ್ಸ್ಟ್ ಒನ್ ಬಂದು ಅದಕ್ಕೆ ಬ್ಯಾಕ್ ಕವರ್ ಕೂಡ ನಾನು ಜೊತೆಲೇ ಪರ್ಚೇಸ್ ಮಾಡಿದೆ. ತುಂಬ ಚೆನ್ನಾಗಿದೆ, ಲೈಟ್ ವೇಟ್ ಇದೆ.
ಇದರ ಪ್ರೈಸ್ ಬಂದು ಜಸ್ಟ್ 300 ರುಪೀಸು ಮತ್ತು ಇನ್ನೊಂದು ಬಂದು 400 ರುಪೀಸ್. ಈ ರೀತಿ ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ ನಿಮಗೆ ಪ್ರೈಸು. ಜೊತೆಲೇ ಕೂಡ ಸ್ಕ್ರೀನ್ ಗಾರ್ಡು ಪ್ರತಿಯೊಂದು ಕೂಡ ನೀವು ಪರ್ಚೇಸ್ ಮಾಡಿಕೊಂಡ್ರೆ ಮೊಬೈಲ್ನ ತುಂಬ ನೀಟಾಗಿ ಇಟ್ಕೊಬೋದು ಮತ್ತು ಸೇಫ್ ಕೂಡ ಆಗಿರುತ್ತೆ. ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ನೀವು ಹೋಗಿ ಪರ್ಚೇಸ್ ಮಾಡ್ಬೋದು. ಥ್ಯಾಂಕ್ ಯು ಆಲ್.